ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಹರೀಶ್ ಶೆಣೈ ಇವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ನೈಸರ್ಗಿಕ ಕೃಷಿ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಶೆಣೈ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಈಗ ಸರ್, ಈ ನೈಸರ್ಗಿಕ ಕೃಷಿ ಅಂದರೆ ಏನು ಸರ್? ನೈಸರ್ಗಿಕ ಕೃಷಿ ಅಂದರೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸದೆ ಪ್ರಕೃತಿಯ ನಿಯಮದಂತೆ ನಾವು ಕೃಷಿಯನ್ನು ಮಾಡುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಕಡಿಮೆ ವೆಚ್ಚದ ಪರಿಕರಗಳನ್ನು ಬಳಕೆ ಮಾಡುವಂಥದ್ದು. ಇದರ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ದೇಸಿ ಹಸುವಿನ ಸೆಗಣಿ ಮತ್ತು ಗಂಜಲವನ್ನು ಬಳಕೆ ಮಾಡೋದು ಇದರಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು. ಹಾಗೂ ಇದನ್ನು ಇವರು ಸುಭಾಷ್ ಪಾಳೇಕರ್ ಅಂತೇಳಿ ಇವರು ಇದನ್ನು ಈ ಒಂದು ಕೃಷಿಯನ್ನು ಒಂದು ಅಭಿವೃದ್ಧಿಪಡಿಸಿದ ಅಥವಾ ಅಳವಡಿಸಿದ್ರು ಅಂತ ನಾವು ಹೇಳ್ಬೋದಾಗಿದೆ. ಈಗ ಇದು ಸಾವಯವ ಕೃಷಿಗಿಂತ ಹೇಗೆ ಭಿನ್ನವಾಗಿದೆ ಸರ್? ಸಾವಯವ ಕೃಷಿಯಲ್ಲಿ ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ತೀವಿ. ಈಗ ನಾವು ಹೈನುಗಾರಿಕೆ ಮಾಡೋದಿದ್ರೆ ಅಲ್ಲಿ ಹಟ್ಟಿ ಗೊಬ್ಬರ ಬರುತ್ತೆ. ಅದೇ ರೀತಿ ಕೋಳಿ ಒಂದು ಸಾಕಣೆ ಮಾಡೋದಿದ್ರೆ ಕೋಳಿ ಗೊಬ್ಬರ ಬರುತ್ತೆ. ಆದರೆ ಕೋಳಿಯನ್ನು ಸಾಕದೇ ಇದ್ದಾಗ ನಾವು ಕೋಳಿ ಗೊಬ್ಬರವನ್ನು ಬಳಕೆ ಮಾಡಬೇಕಾದ್ರೆ ನಾವು ಹೊರಗಿಂದ ತರ್ತೀವಿ. ಆದರೆ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ರೈತರು ತಮ್ಮಲ್ಲೇ ಕ್ಷೇತ್ರದಲ್ಲೇ ಸಿಗುವಂಥ ವಸ್ತುಗಳನ್ನೇ ಒಂದು ಬಳಕೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಒಂದು ದನಗಳ ಸ್ಥಳೀಯ ದನ ಅಥವಾ ಏನಿದೆ ಸ್ಥಳೀಯ ದನವನ್ನು ಬಳಕೆ, ಅದರಿಂದ ಏನು ಬರುತ್ತೆ, ಗಂಜಲ ಇರ್ಬೋದು, ಸೆಗಣಿ ಇರ್ಬೋದು, ಇದನ್ನಷ್ಟೇ ಬಳಕೆ ಮಾಡಿ ಒಂದು ಕೃಷಿಯನ್ನು ಮಾಡುವಂಥದ್ದು. ಇದರೊಟ್ಟಿಗೆ ಕೀಟ ರೋಗದ ಒಂದು ಬಾಧೆಗೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಅಂತ ಕೆಲವು ಈ ಸ್ಥಳೀಯವಾಗಿ ಸಿಗುವಂಥ ಎಲೆಗಳಿಂದ ಮಾಡಿದಂಥ ಕಷಾಯವನ್ನು ಬಳಕೆ ಮಾಡುವಂಥದ್ದೇ ಈ ಒಂದು ನೈಸರ್ಗಿಕ ಕೃಷಿ ಅಂತ ನಾವು ಹೇಳ್ಬೋದು. ಸಾವಯವ ಕೃಷಿ ಅಂದರೆ ಸಂಪೂರ್ಣವಾಗಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು, ಸಾವಯವ ಮೂಲದ ಕೀಟನಾಶಕಗಳನ್ನು ಬಳಕೆ ಮಾಡುವುದು ಬರುತ್ತೆ. ಈಗ ಈ ನೈಸರ್ಗಿಕ ಕೃಷಿಯಿಂದ ರೈತರಿಗೆ ಆಗುವ ಆರ್ಥಿಕ ಲಾಭ ಏನು ಸರ್? ಸಾಮಾನ್ಯವಾಗಿ ಯಾವುದೇ ಒಂದು ರೈತರು ಪ್ರಸ್ತುತ ಮಾಡುವಂಥ ಕೃಷಿಯಲ್ಲಿ ರೈತರು ಗೊಬ್ಬರ ಮತ್ತು ಕೀಟನಾಶಕಕ್ಕಾಗಿ ಸುಮಾರು ಒಂದು ಖರ್ಚನ್ನು ಮಾಡೋದನ್ನು ನಾವು ಗಮನಿಸಬಹುದಾಗಿದೆ. ಇದರಿಂದ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ ಹಾಗೂ ಒಂದು ಇಳುವರಿ ಕಡಿಮೆ ಬಂದಾಗ ಅಲ್ಲಿ ನಷ್ಟ ಆಗೋದನ್ನು ನಾವು ಗಮನಿಸಬಹುದಾಗಿದೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಆರ್ಥಿಕ ಲಾಭ ಏನಂದ್ರೆ ಸ್ಥಳೀಯವಾಗಿ ಲಭ್ಯವಿರುವಂತ ನಾವು ಪರಿಕರಗಳನ್ನೇ ಬಳಸಿ ನೈಸರ್ಗಿಕ ನಿಯಮಗಳನ್ನು ಅಳವಡಿಸಿಕೊಂಡು ನಾವು ಕೃಷಿಯನ್ನ ಮಾಡುವಂಥದ್ದು, ಅದು ನೈಸರ್ಗಿಕ ಕೃಷಿ ಅಂತ ನಾವು ಹೇಳ್ಬೋದಾಗಿದೆ. ಇದರಿಂದ ಖಂಡಿತ ಈ ಹೊರಗಿಂದ ತರುವಂಥ ಪರಿಕರಗಳ ಒಂದು ಖರ್ಚು ಉಳಿಯೋದ್ರಿಂದ ಖಂಡಿತ ಈ ಒಂದು ಕೃಷಿ ಲಾಭ ಅಂತ ನಾವು ಹೇಳ್ಬೋದಾಗಿದೆ. ಈಗ ಇದು ಮಣ್ಣಿನ ಆರೋಗ್ಯದ ಮೇಲೆ ಇದರ ಪ್ರಭಾವ ಹೇಗಿರ್ತದೆ ಸರ್? ಖಂಡಿತ ಇದು ಏನಂದ್ರೆ ಮುಖ್ಯವಾಗಿ ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಬಳಕೆ ಮಾಡುವಂಥ ಪರಿಕರಗಳು ಮುಖ್ಯವಾಗಿ ನಾವು ಸೆಗಣಿ ಹಾಗೂ ಗಂಜಲ ಅಂತ ಹೇಳಿದ್ರೆ ಇದರಿಂದ ಮಣ್ಣಿನ ಸೂಕ್ಷ್ಮ ಜೀವಿಗಳು ಸಂಖ್ಯೆ ಹೆಚ್ಚಾಗುತ್ತೆ. ಇದರೊಟ್ಟಿಗೆ ಈ ಒಂದು ಎರೆಹುಳುಗಳು ಇರಬಹುದು, ಇವುಗಳು ಸಹ ಹೆಚ್ಚು ಪ್ರಮಾಣದಲ್ಲಿ ಒಂದು ಕಾರ್ಯಚಟುವಟಿಕೆ ಮಾಡೋದನ್ನ ನಾವು ಗಮನಿಸಬಹುದಾಗಿದೆ. ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮಣ್ಣು ಮೃದು ಆಗುತ್ತೆ, ಅದು ಫಲವತ್ತತೆಯು ಸಹ ಜಾಸ್ತಿ ಆಗೋದನ್ನ ನಾವು ಗಮನಿಸಬಹುದಾಗಿದೆ. ಸೊ ಈ ಒಂದು
ನೈಸರ್ಗಿಕ ಕೃಷಿಯಿಂದ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದು ಒಂದು ಉತ್ತಮವಾದ ಒಂದು ಕೃಷಿ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದಾಗಿದೆ. ಈಗ ನೈಸರ್ಗಿಕ ಕೃಷಿಯ 4 ಪ್ರಮುಖ ಆಯಾಮಗಳು ಯಾವುದು ಸರ್? ನೈಸರ್ಗಿಕ ಸಾಮಾನ್ಯವಾಗಿ ನಾವು 4 ಆಯಾಮಗಳು ಅಂದರೆ, ಒಂದು ಜೀವಾಮೃತ, ಒಂದು ಬೀಜಾಮೃತ, ಒಂದು ಆಚ್ಛಾದನ ಅಂತ ಹೇಳ್ತೀವಿ, ಅದನ್ನ ಮಲ್ಚಿಂಗ್ ಅಂತ ಹೇಳಿ, ಇನ್ನೊಂದು ವಾಪ್ಸ ಅಂತೇಳಿ, ಅಂದರೆ ಇದನ್ನು ತೇವಾಂಶ ನಿರ್ವಹಣೆ ಮಾಡುವಂಥದ್ದು. ಈ 4 ಆಯಾಮಗಳನ್ನು ನಾವು ಸಾಮಾನ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಬಳಕೆಯನ್ನು ಮಾಡ್ತೀವಿ. ಈ ಬೀಜಾಮೃತ ಎಂದ್ರೆ ಏನು ಸರ್? ಇದನ್ನು ಹೇಗೆ ಬಳಸಬಹುದು? ಇದು ಇದೇನಂದರೆ, ಬೀಜಾಮೃತ ಅಂದರೆ ಇಲ್ಲಿ ನಾವು ಇದನ್ನು ಬೀಜೋಪಚಾರ ಮಾಡುವ ಒಂದು ವಿಧಾನ, ಅಂದರೆ ನೈಸರ್ಗಿಕ ಕೃಷಿಯಲ್ಲಿ ಬೀಜೋಪಚಾರಕ್ಕೆ ಬಳಸುವಂಥ ಒಂದು ವಿಧಾನ. ಇಲ್ಲಿ ಬಿತ್ತನೆ ಮಾಡುವ ಮುನ್ನ ಬೀಜಗಳನ್ನು ಬೀಜಾಮೃತದಲ್ಲಿ ಅದ್ದಿ ಒಣಗಿಸೋದ್ರಿಂದ ಮಣ್ಣಿನಿಂದ ಒಂದು ಹರಡುವಂಥ ರೋಗಗಳೇನಿದೆ ಅದ್ಯಾವುದು ಬರೋದಿಲ್ಲ. ಆದರೆ ಇಲ್ಲಿ ಏನು ಮಾಡಬೇಕಂದ್ರೆ, ನಾವು ಈ ಒಂದು ಸೆಗಣಿ ಅಂತ ಏನಿದೆ, ಒಂದು 5 kg ಅಷ್ಟು ಸೆಗಣಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಹಿಂದಿನ ದಿನ ರಾತ್ರಿ ಒಂದು ಬಕೆಟಲ್ಲಿ ನೀರನ್ನು ತೆಗೆದುಕೊಂಡು ಒಂದು 20 ಲೀಟರ್ ಅಷ್ಟು ನೀರು ತಗೊಂಡು ಅದಕ್ಕೆ ತಾಗುವಾಗ ಇಟ್ಟು, ನಂತರ ಅದನ್ನು ಮರುದಿನ ಬೆಳಿಗ್ಗೆ ಅದನ್ನು ಸರಿಯಾಗಿ ಹಿಂಡಿ ಅದಕ್ಕೆ ಒಂದು ಸ್ವಲ್ಪ ಒಂದು 5 ಲೀಟರ್ ಅಷ್ಟು ಗಂಜಲವನ್ನು ಹಾಕಿ, ನಂತರ ಅದಕ್ಕೆ ಒಂದು ಇಡೀ ಮಣ್ಣನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಸುಣ್ಣವನ್ನು ಹಾಕಿ ಸರಿಯಾಗಿ ಅದನ್ನು ಕಲಸಿ, ಈಗ ಅದು ಬೀಜಾಮೃತ ಆಗಿ ಇದಾಗಿರುತ್ತೆ. ಇದರಲ್ಲಿ ನಾವು ಸ್ವಲ್ಪ ಯಾವುದೇ ಒಂದು ಬೀಜವನ್ನು ಅದರಲ್ಲಿ ಅದ್ದಿ ಹಾಕ್ಬೋದು, ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಲೇಪನವನ್ನು ಮಾಡಿ ನಂತರ ಅದು ಒಣಗಿದ ನಂತರ ಆ ಒಂದು ಬೀಜವನ್ನು ನಾವು ಬಿತ್ತನೆಗೆ ಉಪಯೋಗ ಮಾಡಬಹುದಾಗಿದೆ. ಈ ಒಂದು ವಿಧಾನದಿಂದ ಮಣ್ಣಿನಿಂದ ಬರುವಂತ ಒಂದು ರೋಗಗಳೇನಿದೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಬೀಜಾಮೃತ ತಯಾರಿಸಲು ಏನು ಬೇಕು ಸರ್, ಹಾಗೂ ತಯಾರಿಸುವುದು ಹೇಗೆ? ಈಗಾಗಲೇ ಹೇಳಿದೆ ನಾನು, 5 kg ಅಷ್ಟು ಒಂದು ದೇಸಿಯಾಗ ಹಸುವಿನ ಸೆಗಣಿ, 5 ಲೀಟರ್ ಅಷ್ಟು ಗಂಜಲ ಮತ್ತು ಒಂದು 20 ಲೀಟರ್ ಅಷ್ಟು ನೀರು ಮತ್ತು ಸ್ವಲ್ಪ ಸುಣ್ಣ ಮತ್ತು ಒಂದು ಇಡೀ ಒಂದು ನಮ್ಮ ಕೃಷಿ ಕ್ಷೇತ್ರದ ಒಂದು ಹೊಲದ ಮಣ್ಣು ಅಂತ ನಾವು ತೋಟದ ಮಣ್ಣು ಅಂತ ಹೇಳ್ಬೋದು. ಇದನ್ನು ತಗೊಂಡು ನಾನು ಈಗಾಗಲೇ ಹೇಳಿದೆ, ಒಂದು ರಾತ್ರಿ ಅದನ್ನು ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಒಂದು ಸೆಗಣಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೆನೆಸಿ, ಅದನ್ನು ಮರುದಿನ ಅದನ್ನು ಸರಿಯಾಗಿ ಹಿಂಡಿ ನಂತರ ಅದಕ್ಕೆ ನಾವು ಸುಣ್ಣವನ್ನು ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಸರಿಯಾಗಿ ಕಲಸಿ, ಆ ಒಂದು ಏನು ದ್ರಾವಣ ಒಂದು ರೆಡಿ ಇದೆ ಅದಕ್ಕೆ ಸ್ವಲ್ಪ ಗಂಜಲ ಸಹ ಹಾಕಬೇಕು. ಇವೆಲ್ಲ ಹಾಕಿದಾಗ, ಈ ಗಂಜಲ ಹಾಕಿದಾಗ ಏನಾಗುತ್ತೆ, ಅದು ಆಮ್ಲೀಯತೆ ಆಗುತ್ತೆ. ಅದನ್ನು ನಾವು ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಸುಣ್ಣವನ್ನು ಹಾಕ್ತೀವಿ. ಇದರೊಟ್ಟಿಗೆ ಈ ಸೆಗಣಿ ನೀರು ಮತ್ತು ಈ ಒಂದು ಸ್ವಲ್ಪ ಹಿಡಿ ಮಣ್ಣನ್ನು ಹಾಕಿದಾಗ, ಆ ಮಣ್ಣು ಹಾಕುವ ಉದ್ದೇಶ ಏನಂದ್ರೆ, ಆ ಒಂದು ಸ್ಥಳೀಯ ಪರಿಸರದಲ್ಲಿ ಒಂದು ಹೆಚ್ಚು ಪ್ರಮಾಣದಲ್ಲಿ ಇರುವ ಉತ್ಪಾದನೆ ಅಥವಾ ಇರುವಂತ ಒಂದು ಸೂಕ್ಷ್ಮ ಜೀವಿಗಳು ಇದನ್ನು ಹಾಕಿದಾಗ, ಈ ಎಲ್ಲ ಒಂದು ಹಾಕಿದಾಗ ಇಲ್ಲಿ ಬೀಜಾಮೃತ ತಯಾರಾಗುತ್ತೆ. ಇದನ್ನು ನಾವು ಬೀಜೋಪಚಾರವನ್ನ ಮಾಡಲಿಕ್ಕೆ ಉಪಯೋಗ ಮಾಡಬಹುದಾಗಿದೆ. ಈ ಜೀವಾಮೃತದ ಬಗ್ಗೆ ತುಂಬಾ ಕೇಳಿದ್ದೇವೆ, ಇದು ಮಣ್ಣಿಗೆ ಹೇಗೆ ಕೆಲಸ ಮಾಡ್ತದೆ ಸರ್? ಖಂಡಿತ ಇದು ಜೀವಾಮೃತ ಅಂದ್ರೆ ಸಾಮಾನ್ಯವಾಗಿ ರೈತರ ಒಂದು ಮನಸ್ಸಲ್ಲಿ ಏನಂದ್ರೆ ಇದು ಗೊಬ್ಬರ ಅಂತೇಳಿ. ಇದು ಖಂಡಿತ ಗೊಬ್ಬರ ಅಲ್ಲ, ಇದು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಸಂವರ್ಧಕ ಅಂತ ನಾವು ಹೇಳಬಹುದಾಗಿದೆ. ಈ ಒಂದು ಜೀವಾಮೃತದಲ್ಲಿ ಕೋಟ್ಯಾಂತರ ಒಂದು ಸಂಖ್ಯೆಯ ಒಂದು ಸೂಕ್ಷ್ಮ ಜೀವಿಗಳಿರುತ್ತೆ. ಇದು ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಒಂದು ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಲಭ್ಯವಾಗುವ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡುತ್ತಂತ ನಾವು ಹೇಳ್ಬೋದಾಗಿದೆ. ಈಗ ಸರ್ 200 ಲೀಟರ್ ಜೀವಾಮೃತ ತಯಾರಿಸುವ ವಿಧಾನವನ್ನು ಹೇಳ್ಬೋದಾ ಸರ್? ಖಂಡಿತ. ಈಗ ಇದಕ್ಕೆ ನಾವು 200 ಲೀಟರ್ ಅಷ್ಟು ಜೀವಾಮೃತವನ್ನು ಮಾಡಬೇಕಾದ್ರೆ ಒಂದು 10 kg ಅಷ್ಟು ಸೆಗಣಿ, 10 ಲೀಟರ್ ಅಷ್ಟು ಗಂಜಲ, 2 kg ಬೆಲ್ಲ, 2 kg ದ್ವಿದಳ ಧಾನ್ಯ ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು ಯಾವುದೇ ಕಡಲೆ ಇರ್ಬೋದು ಅಥವಾ ಹುರುಳಿ ಇರ್ಬೋದು, ಮತ್ತು ಒಂದು ಹಿಡಿ ಮಣ್ಣು, ಈಗ ನಮ್ಮ ತೋಟದ ಮಣ್ಣು ಇರ್ಬೋದು. ಇದನ್ನ ಒಂದು ಈ ಪರಿಕರಗಳನ್ನು ನಾವು ತಗೋಬೇಕಾಗತ್ತೆ. ನಂತರ ಒಂದು ಮೊದಲನೇದಾಗಿ ಒಂದು 10 kg ಅಷ್ಟು ಸೆಗಣಿ ಅದನ್ನ ಒಂದು 100 ಲೀಟರ್ ಹಾಕಿ ನೀರಲ್ಲಿ ಹಾಕಿ ಅದಕ್ಕೆ 10 ಲೀಟರ್ ಅಷ್ಟು ಗಂಜಲವನ್ನು ಸೇರಿಸಿ ಮತ್ತು 2 kg ಅಷ್ಟು ಬೆಲ್ಲ ಮತ್ತು 2 kg ಅಷ್ಟು ದ್ವಿದಳ ಧಾನ್ಯದ ಹಿಟ್ಟು ಇದನ್ನು ಹಾಕಿ ಸರಿಯಾಗಿ ಕಲಿಸಿ ನಂತರ ಅದನ್ನು 200 ಲೀಟರ್ ಅಷ್ಟು ಮಾಡ್ಕೋಬೇಕು. ಇದನ್ನು ಸರಿಯಾಗಿ ಒಂದು 4-5 ಸಲ ನಾವು ಅದನ್ನು ಒಂದು ಕಟ್ಟಿಗೆ ತಗೊಂಡು ಸರಿಯಾಗಿ ಕಲಿಸಬೇಕಾಗುತ್ತೆ. ಪ್ರತಿ ಒಂದು ದಿನಕ್ಕೊಂದು 3 ಸಲವನ್ನು ಮಾಡಬೇಕಾಗುತ್ತೆ. ಅದ ನಂತರ ಅದನ್ನು ಮುಚ್ಚಬೇಕು. ಅದು ಒಂದು ಒದ್ದೆ ಅಥವಾ ಗೋಣಿ ಚೀಲವನ್ನು ಹಾಕಿ ಅದನ್ನು ಮುಚ್ಚಬೇಕಾಗುತ್ತೆ. ನಂತರ ಅದನ್ನು ನಾವು ಮುಚ್ಚಬೇಕಾದ್ರೆ ಅದನ್ನು ಒಂದು ನೆರಳಿನಲ್ಲಿ ಇಡಬೇಕು. ಇದಾದ ನಂತರ ನಾವು ಈಗಾಗಲೇ 3 ದಿನದವರೆಗೆ ನಾವು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಸಲ ನಾವು ಅದನ್ನು ಕಲಿಸಬೇಕು. ಹಾಗಾಗಿ ಅದಾದ ನಂತರ 3 ದಿನದ ನಂತರ ಅಥವಾ 7 ದಿನದ ಒಳಗಾಗಿ ಅದನ್ನು ನಾವು ಬಳಕೆ ಮಾಡಬಹುದಾಗಿದೆ. 7 ದಿನದ ನಂತರ ಸ್ವಲ್ಪ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೂಕ್ಷ್ಮ ಜೀವಿಗಳು. ಸೊ 7 ದಿನದವರೆಗೆ ನಾವು ಅದನ್ನು ಬಳಕೆ ಮಾಡಬಹುದು. ಸೊ ಇನ್ನು 1 ಎಕರೆ ಪ್ರದೇಶಕ್ಕೆ ಸಾಮಾನ್ಯವಾಗಿ ನಾವು 200 ಲೀಟರ್ ಅಂತ ಹೇಳ್ತೀವಿ. ನಾವು ಅಡಿಕೆಗಾದ್ರೆ ಅದನ್ನೇ ತಗೊಂಡು ಡೈರೆಕ್ಟ್ ಆಗಿ ನಾವು ಒಂದೊಂದು ಇದಕ್ಕೆ 5 ಲೀಟರ್ ಅಷ್ಟು ಹಾಕ್ಬೋದಾಗಿದೆ. 4 ಅಥವಾ 5 ಲೀಟರ್ ಹಾಕ್ಬೋದು. ಇನ್ನು ಸಣ್ಣ ಸಸಿಗಳಾದ್ರೆ ಅರ್ಧ ಲೀಟರ್ ಅಥವಾ 1 ಲೀಟರ್ ಹಾಗೆ ಹಾಕ್ಬೋದಾಗಿದೆ. ಈ ರೀತಿ ನಾವು ಅಥವಾ ಇದನ್ನು ಆಗಲಿಲ್ಲ ಅಂದ್ರೆ ನಾವು ನೀರಾವರಿಯಲ್ಲಿ ನೀರು ಹರಿಯುವಂತ ಇದರಲ್ಲಿ ನಾವು
ಕೊಡ್ಬೋದಾಗಿದೆ. ಈಗ ಜೀವಾಮೃತವನ್ನು ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು ಸರ್? ಸಾಮಾನ್ಯವಾಗಿ ನಾವು ತಿಂಗಳಿಗೆ ಕನಿಷ್ಠ 2 ಬಾರಿ ಆದರೂ ನೀರಾವರಿ ಜೊತೆ ಅಥವಾ ಮಣ್ಣಿನ ಮೇಲೆ ಸಿಂಪಡಿಸಬಹುದಾಗಿದೆ. ಈ ಘನ ಜೀವಾಮೃತ ಅಂದ್ರೆ ಏನು ಸರ್? ಇದು ಜೀವಾಮೃತ ಸೇಮ್ ಹಾಗಿರುತ್ತೆ, ಬಟ್ ಇಲ್ಲೇನ ನಾವು ಸೆಗಣಿ ಪ್ರಮಾಣವನ್ನು ಜಾಸ್ತಿ ಮಾಡ್ತೀವಿ. ಘನ ಜೀವಾಮೃತ ಸಾಲಿಡ್ ಇರುತ್ತೆ, ಅದು ಸೇಮ್ ನಾವು ಎಲ್ಲ ಕಲಿಸಿ ಇಲ್ಲಿ ಹೆಚ್ಚು ಗಂಜಲ 100 kg ಅಷ್ಟು ಸೆಗಣಿ ಜೊತೆಗೆ ಉಳಿದೆಲ್ಲ ಪರಿಕರಗಳು ಸೇಮ್ ನಾವು ಜೀವಾಮೃತ ಏನಿದೆ ಅದಕ್ಕೆ ಅದೇ ಸೇಮ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಸೆಗಣಿ ಅಂದ್ರೆ ಏನದನ್ನ ಒಂದು ಬೆರಣಿ ಟೈಪ್ ಅಲ್ಲಿ ಅದನ್ನ ತಟ್ಟಿ ಅದನ್ನು 21 ದಿವಸದವರೆಗೆ ನಾವು ನೆರಳಲ್ಲಿ ಇಟ್ಟು ಒಣಗಿಸಿ ಅದನ್ನು ಪುಡಿ ಮಾಡಿ ನಂತರ ಅದನ್ನು ನಾವು ನಮ್ಮ ಗದ್ದೆಗಳಿಗೆ ಉಪಯೋಗ ಮಾಡಬಹುದಾಗಿದೆ. ಮತ್ತು ಇದನ್ನು ನಾವು ಈಗ ನಾವು ತಯಾರಿ ಮಾಡಿಸಿದ್ರೆ ಸುಮಾರು 6 ತಿಂಗಳವರೆಗೆ ಅದನ್ನು ಸಂಗ್ರಹ ಮಾಡಬಹುದಾಗಿದೆ. ಈ ನೀರಿಲ್ಲದ ಕಡೆ ಘನ ಜೀವಾಮೃತ ಬಳಸಬಹುದಾ ಸರ್? ಖಂಡಿತ. ಮಳೆ ಆಧಾರಿತ ಕೃಷಿಯಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಇದನ್ನ ಮಣ್ಣಿಗೆ ನೇರವಾಗಿ ಬಳಸಬಹುದಾಗಿದೆ. ಈ ಕೀಟಗಳ ಕಾಟಕ್ಕೆ ನೀಮಾಸ್ತ್ರ ಹೇಗೆ ಸಹಕಾರಿಯಾಗ್ತಾ ಉಂಟು? ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ನೀಮಾಸ್ತ್ರ ಎಂಬುದು ಬಹಳ ಮುಖ್ಯವಾಗಿರುವಂಥದ್ದು. ಇದು ಬೇವು ಮತ್ತು ಹಸುವಿನ ಗಂಜಲ ಮಿಶ್ರಣ ಆಗಿರುತ್ತೆ. ಇದು ಇದರಿಂದ ಬಳಕೆ ಮಾಡೋದ್ರಿಂದ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಹಾಗೂ ಇದು ರಸ ಹೀರುವ ಕೀಟಗಳಿಗೆ ಇದರ ವಿರುದ್ಧ ರಾಮಬಾಣ ಅಂತ ನಾವು ಹೇಳ್ಬೋದಾಗಿದೆ. ಈ ಕೀಟಗಳ ಕಾಟಕ್ಕೆ ನೀಮಾಸ್ತ್ರ ತಯಾರಿಕೆ ಹೇಗೆ ಸರ್? ಇದಕ್ಕೆ ಒಂದು 100 ಲೀಟರಷ್ಟು ಗಂಜಲಕ್ಕೆ ಒಂದು 5 kg ಅಷ್ಟು ಬೇವಿನ ಎಲೆಯ ಒಂದು ಚಟ್ನಿಯನ್ನು ಮಾಡಿ, ಅಂದರೆ ಸರಿಯಾಗಿ ಅದನ್ನು ಕಲಸಿ ಅದನ್ನು ಒಂದು ದ್ರಾವಣವನ್ನು ಮಾಡಿಕೊಂಡು ಅದು 24 ಗಂಟೆ ಇಟ್ಟು ನಂತರ ನಾವು ಅದನ್ನು ಬಳಕೆ ಮಾಡಬಹುದಾಗಿದೆ. ಈ ಅಗ್ನಿ ಅಸ್ತ್ರ ಎಂಬ ಹೆಸರೇ ಸೂಚಿಸುವಂತೆ ಇದು ತುಂಬಾ ಶಕ್ತಿಯುತವಾಗಿ ಉಂಟಾ ಸರ್? ಹೌದು, ಖಂಡಿತ. ಇದು ಏನಂದರೆ ಅಗ್ನಿ ಅಸ್ತ್ರ ಅಂದರೆ ಇದು ಅಗ್ನಿಯನ್ನು ಬಳಕೆ ಮಾಡಿ ಈ ಒಂದು ಅಸ್ತ್ರವನ್ನು ಒಂದು ತಯಾರಿ ಮಾಡುವಂಥದ್ದು. ಇದು ಕೀಟ ಮತ್ತು ಕಾಂಡ ಕೊರಕಗಳ ಒಂದು ಹತೋಟಿಗೆ ಇದು ಉಪಯೋಗ ಮಾಡಬಹುದಾಗಿದೆ. ಇದನ್ನು ಅಗ್ನಿ ಅಸ್ತ್ರದಲ್ಲಿ ಏನೇನು ಇರ್ತದೆ ಸರ್? ಈ ಅಗ್ನಿ ಅಸ್ತ್ರದಲ್ಲಿ ನಾವು ಹಸುವಿನ ಗಂಜಲ, ಇದ್ರ ಜೊತೆ ಹಸಿಮೆಣಸಿನಕಾಯಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು ಮತ್ತು ತಂಬಾಕನ್ನು ಕುದಿಸಿ ಇದನ್ನು ತಯಾರಿಸಲಾಗುತ್ತೆ. ಇದು ಸಾಮಾನ್ಯವಾಗಿ ನಾವು ಇದನ್ನು ಕಾಂಡ ಕೊರಕ ಅಥವಾ ಹಣ್ಣು ಕೊರಕ ಅಥವಾ ಕಂಬಳಿ ಹುಳ ಏನಿದೆ ಇದರ ಹತೋಟಿಗೆ ನಾವು ಬಳಕೆ ಮಾಡ್ಬೋದು. ಇದಕ್ಕೆ ನಾವು ದೇಸಿ ಹಸುವಿನ ಗಂಜಲ ಒಂದು 10 ಲೀಟ್ರು, ಬೇವಿನ ಎಲೆಯ ಚಟ್ನಿ ಅಥವಾ ನಾವು ಏನಿದೆ ಅದು ಸರಿಯಾಗಿ ಕುಟ್ಟಿ ಒಂದು ಚಟ್ನಿ ಟೈಪ್ ಮಾಡುವಂಥದ್ದು ಅದು 5 kg, ಹಸಿಮೆಣಸಿನಕಾಯಿ ಪೇಸ್ಟು ಒಂದು ಅರ್ಧ kg, ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ kg ಮತ್ತು ತಂಬಾಕು ಪುಡಿ ಒಂದು 1/4 kg. ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಮೊದಲನೇದಾಗಿ ನಾವು 10 ಲೀಟ್ರಷ್ಟು ಗಂಜಲವನ್ನು ಹಾಕಿ ಇದಕ್ಕೆ ಈ ಎಲ್ಲ ಬೇರೆ ಪರಿಕರಗಳು ಅಂದರೆ ಬೇವಿನ ಎಲೆ, ಮೆಣಸಿನಕಾಯಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ತಂಬಾಕು ಪುಡಿಯನ್ನು ಹಾಕಿ ಸರಿಯಾಗಿ ಇದನ್ನು ಮಿಶ್ರಣ ಮಾಡಬೇಕು. ಇದನ್ನು ಒಲೆಯ ಮೇಲೆ ಇಟ್ಟು ಅಂದರೆ 5 ಬಾರಿ ಉಕ್ಕಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ನಾವು ಇದನ್ನು ಅಗ್ನಿ ಅಸ್ತ್ರ ಅಂತ ಹೇಳ್ತೀವಿ, ಯಾಕಂದರೆ ನಾವು ಇಲ್ಲಿ ಅಗ್ನಿಯನ್ನು ಬಳಕೆ ಮಾಡ್ತೀವಿ. ನಂತರ ಕೆಳಗಿಳಿಸಿ 48 ಗಂಟೆಗಳ ಕಾಲ ನೆರಳಿನಲ್ಲಿ ಇದನ್ನು ತಣ್ಣಗಾಗಲು ಬಿಡಬೇಕು. ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸಲ ನಾವು ಕೋಲಿಯಿಂದ ಕಲಿಸ್ಬೇಕಾಗತ್ತೆ. ಕೊನೆಗೆ ನಾವು ಇದನ್ನು ಇದು ಬಟ್ಟೆಯಿಂದ ಸೋಸಿ ಇದನ್ನು ನಾವು ಬಳಕೆಗೆ ಯೋಗ್ಯವಾಗಿರುತ್ತೆ. ಇದು ನಾವು ಕನಿಷ್ಠ ಒಂದು 3 ತಿಂಗಳವರೆಗೆ ನಾವು ಈ ಅಗ್ನಿ ಅಸ್ತ್ರವನ್ನು ಈ ಒಂದು ತಯಾರಿ ಮಾಡಿದ ಅಗ್ನಿ ಅಸ್ತ್ರವನ್ನು ನಾವು ಬಳಕೆ ಮಾಡ್ಬೋದು. ಇದು 100 ಲೀಟರ್ ನೀರಿಗೆ 2 ರಿಂದ 3 ಲೀಟರಷ್ಟು ಅಗ್ನಿ ಅಸ್ತ್ರವನ್ನು ನಾವು ಬಳಕೆ ಮಾಡ್ಬೋದಾಗಿದೆ. ಈಗ ಇದರ ಬಳಕೆಯಿಂದ ಹಣ್ಣು ತರಕಾರಿಗಳ ಮೇಲೆ ವಿಷಕಾರಿ ಅಂಶ ಉಳಿಯುತ್ತದೆಯೇ ಸರ್? ಖಂಡಿತ ಇಲ್ಲ. ಯಾಕಂದರೆ ಬೇರೆ ನಾವು ಯಾವುದೋ ಒಂದು ಕೀಟನಾಶಕ ಬಳಸಿದಾಗ ಅದರಲ್ಲಿ ವಿಷಕಾರಿಕ ಅಂಶ ಅಂದರೆ ಏನಂದರೆ ಅದು ಸೇಫ್ಟಿ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಬೇರೆ ಕೀಟನಾಶಕಗಳನ್ನು ರಾಸಾಯನಿಕ ಕೀಟನಾಶಕ ಬಳಸಿದಾಗ 21 ದಿವಸಗಳಾದ ನಂತರ ಅಂಶಗಳು ಕಡಿಮೆ ಇರುತ್ತೆ ಅಥವಾ ಇರೋದಿಲ್ಲ. ಆದರೆ ಈ ಒಂದು ನೀಮಾಸ್ತ್ರ ಬಳಕೆ ಮಾಡೋದ್ರಿಂದ ಇದು ನೈಸರ್ಗಿಕವಾಗಿರೋದ್ರಿಂದ ಇದರ ಮೇಲೆ ಯಾವುದೇ ಒಂದು ಅಂಶಗಳು ವಿಷಕಾರಿ ಅಂಶಗಳು ಯಾವುದೇ ಉಳಿಯೋದಿಲ್ಲ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಯಾವುದೇ ಒಂದು ಪರಿಣಾಮ ಇಲ್ಲ ಅಂತ ನಾವು ಹೇಳ್ಬೋದಾಗಿ. ಈ ಬ್ರಹ್ಮಾಸ್ತ್ರ ಎನ್ನುವುದು ಯಾವುದಕ್ಕೆ ಬಳಸ್ತಾರೆ ಸರ್? ಬ್ರಹ್ಮಾಸ್ತ್ರ ಅನ್ನೋದನ್ನು ಸಾಮಾನ್ಯವಾಗಿ ಇದು ಕೀಟಬಾಧೆಗೆ ಈಗಾಗಲೇ ಕೀಟಬಾಧೆಗೆ ನಾವು ಬಳಕೆ ಮಾಡ್ಬೋದು. ಇಲ್ಲೇನಂದರೆ 3-4 ನಮೂನೆಯ ನಾವು ಅಸ್ತ್ರಗಳಿದೆ. ಈಗಾಗಲೇ ನಾನು ಹೇಳಿದೆ ಬ್ರಹ್ಮಾಸ್ತ್ರ ಇದೆ, ನೀಮಾಸ್ತ್ರ ಇದೆ, ಅಗ್ನಿ ಅಸ್ತ್ರ ಇದೆ. ಇದು ನಮ್ಮಲ್ಲಿ ಲಭ್ಯವಿರುವಂಥ ಎಲೆಗಳು, ಈ ಎಲೆಗಳ ಒಂದು ನಾವು ಮಿಶ್ರಣವನ್ನು ಮಾಡಿಕೊಂಡು ಈ ಉಪಯೋಗ ಮಾಡೋದು. ಸೊ ನಮ್ಮಲ್ಲಿ ಯಾವ್ಯಾವ ಲಭ್ಯತೆ ಇದೆ ಅದರ ಮೇಲೆ ಈ ಒಂದು ಅಸ್ತ್ರವನ್ನು ನಾವು ಕೀಟ ಮತ್ತು ರೋಗಕ್ಕೆ ಅಸ್ತ್ರವನ್ನು ಬಳಕೆ ಮಾಡ್ಬೋದು. ಅದೇ ರೀತಿ ಈ ಬ್ರಹ್ಮಾಸ್ತ್ರ ಎಂಬುದು ಎಲೆಗಳ ಕಷಾಯ ಅಂತ ನಾವು ಹೇಳ್ಬೋದು. ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಇದನ್ನು ಕೀಟದ ಬಾಧೆಗೆ ಬಳಕೆ ಮಾಡ್ಬೋದಾಗಿದೆ. ಇಲ್ಲಿ ಬ್ರಹ್ಮಾಸ್ತ್ರವನ್ನು ಇದನ್ನು ತಯಾರಿ ಮಾಡಲಿಕ್ಕೆ ನಾವು ದೇಸಿ ಹಸುವಿನ ಒಂದು ಗಂಜಲ ಒಂದು 10 ಲೀಟರ್ ಮತ್ತು ಬೇವಿನ ಎಲೆ 3 kg, ಸೀತಾಫಲ ಎಲೆ 2 kg, ಪಪ್ಪಾಯಿ ಎಲೆ 2 kg, ದಾಳಿಂಬೆ ಎಲೆ 2 kg ಮತ್ತು ಲಕ್ಕಿ ಎಲೆ ಅಥವಾ ಪೇರ್ಲೆಲೆ ಇದು 2 kg. ಇದರಲ್ಲಿ ಈಗಾಗಲೇ ನಾನು ಎಲೆಗಳು ಹೇಳಿದೆ. ಅದರಲ್ಲಿ ಗಂಜಲ ಜೊತೆಗೆ 5 ಬಗೆಯ ಎಲೆ ಇದೆ. ಇದರಲ್ಲಿ ಯಾವುದಾದ್ರು ಒಂದು 4 ಎಲೆಗಳನ್ನು ಇದನ್ನು ಸರಿಯಾಗಿ ಒಂದು
ಕುಟ್ಟಿ ಅದನ್ನು ಒಂದು ಚಟ್ನಿ ಟೈಪ್ ಅಥವಾ ಕಷಾಯ ಇದನ್ನು ಮಾಡಿಕೊಂಡು ನಂತರ ಇದನ್ನು ಒಂದು 10 ಲೀಟರ್ ನೀರಲ್ಲಿ ಗಂಜಲವನ್ನು ಹಾಕಿ ಈ ಎಲ್ಲ ಎಲೆಗಳ ಒಂದು ಮಿಶ್ರಣವನ್ನು ಹಾಕೊಂಡು ಚಟ್ನಿಯನ್ನು ಹಾಕೊಂಡು ಇದರ ಮೇಲೆ ಸಣ್ಣ ಉರಿಯಲ್ಲಿ ನಾವು ಕುದಿಸಬೇಕಾಗುತ್ತೆ. ನಂತರ 5 ಬಾರಿ ಉಕ್ಕಿ ಬರೋವರೆಗೂ ನಾವು ಕುದಿಸಬೇಕಾಗುತ್ತೆ. 5 ಬಾರಿ ಉಕ್ಕಿ ಬರೋವರೆಗೂ ಕುದಿಸಬೇಕು. ಆ ಕುದಿಸಿದ ನಂತರ ಪಾತ್ರೆಯನ್ನು ಕೆಳಗಿಳಿಸಿ 24 ಗಂಟೆ ನಂತರ ಅದನ್ನು ಒಂದು ತಣ್ಣಗಾಗಲು ಬಿಟ್ಟು ನಂತರ ಈ ದ್ರಾವಣವನ್ನು ತೆಳುವಾದ ಹತ್ತಿ ಬಟ್ಟೆಯಿಂದ ಸೋಸಿ ನಂತರ ಇದನ್ನು ನಾವು ಬಳಕೆಗೆ ಯೂಸ್ ಮಾಡಬಹುದಾಗಿದೆ. ಇದನ್ನು ನಾವು ಬ್ರಹ್ಮಾಸ್ತ್ರ ಅಂತ ನಾವು ಹೇಳ್ತೀವಿ. ಇದು ಸುಮಾರು 100 ಲೀಟರ್ ನೀರಿಗೆ 2 ರಿಂದ 3 ಲೀಟರ್ ಅಷ್ಟು ಬ್ರಹ್ಮಾಸ್ತ್ರವನ್ನು ಬಳಕೆ ಮಾಡಬಹುದು. ಮತ್ತು ಇದನ್ನು ಸಾಮಾನ್ಯವಾಗಿ ಹಣ್ಣು ಕೊರಕ, ಕಾಂಡ ಕೊರಕ ಅಥವಾ ದೊಡ್ಡ ಗಾತ್ರದ ಕೀಟಗಳೇನಿದೆ ಇದಕ್ಕೆ ನಾವು ಬಳಕೆ ಮಾಡಬಹುದು. ಯಾವುದೋ ಒಂದು ತರಕಾರಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಬೆಳೆಗಳಿರ್ಬೋದು, ಭತ್ತದ ಇರ್ಬೋದು, ಯಾವುದೇ ಅದಕ್ಕೆ ಸಹ ನಾವು ಬಳಕೆ ಮಾಡಬಹುದಾಗಿದೆ. ಮತ್ತು ಇದನ್ನ ನಾವು 6 ತಿಂಗಳವರೆಗೆ ಯಾವುದೇ ಒಂದು ಪ್ಲಾಸ್ಟಿಕ್ ಅಥವಾ ಗಾಜಿನ ಪಾತ್ರೆ ಗಾಳಿಯಾಡದ ರೀತಿಯಲ್ಲಿ 6 ತಿಂಗಳವರೆಗೆ ಇದನ್ನ ಸಂಗ್ರಹ ಮಾಡಬಹುದಾಗಿದೆ. ಈ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್, ಈ ಮಿಷನ್ನ ಮುಖ್ಯ ಗುರಿ ಏನು ಸರ್? ಇದು ಕೇಂದ್ರ ಸರ್ಕಾರದ ನಮ್ಮ ಒಂದು ಮಹತ್ವದ ಒಂದು ಯೋಜನೆ ಅಂತ ನಾವು ಹೇಳ್ಬೋದು. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್. ಇದರ ಅಡಿಯಲ್ಲಿ ರೈತರಿಗೆ ತರಬೇತಿಯನ್ನು ಕೊಡುವಂಥದ್ದು, ಆರ್ಥಿಕ ನೆರವು ನೀಡುವುದು, ಅದರ ಜೊತೆಗೆ ರೈತರಲ್ಲಿ ನೈಸರ್ಗಿಕ ಕೃಷಿ ಅಳವಡಿಕೆಗೆ ಉತ್ತೇಜನ ನೀಡುವಂತ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಇದರಿಂದ ದೇಶದಲ್ಲಿ ಹಲವಾರು ರೈತರನ್ನ ಈ ಒಂದು ಕೃಷಿಗೆ ಅಳವಡಿಸಿ, ನೈಸರ್ಗಿಕ ಕೃಷಿಯನ್ನು ಅಳವಡಿಸಿ ಎಲ್ಲ ರಾಜ್ಯಗಳು ಇರ್ಬೋದು ಅಥವಾ ಗುಚ್ಚ ಮಟ್ಟದ ಇರ್ಬೋದು, ಇಲ್ಲಿ ಸಹ ಕೃಷಿಯಾಗಿ ಅಳವಡಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ ರೈತರಿಗೆ ನೈಸರ್ಗಿಕ ಒಂದು ಸ್ನೇಹಿ ಕೃಷಿಯನ್ನ ಒಂದು ಉತ್ತೇಜನ ಮಾಡುವಂತ ಒಂದು ಕಾರ್ಯಕ್ರಮ ಇದು ನೈಸರ್ಗಿಕ ಕೃಷಿ ಅಂತ ನಾವು ಹೇಳ್ಬೋದಾಗಿದೆ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಏನು ಸರ್? ಇಲ್ಲಿ ಬಯೋ ರಿಸೋರ್ಸಸ್ ಇನ್ಪುಟ್ ಸೆಂಟರ್ ಅಂದರೆ ಬಯೋ ರಿಸೋರ್ಸ್ ಸೆಂಟರ್ ಅಂತಂದರೆ BRC ಅಂತ ನಾವು ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಏನಂದರೆ ಈಗ ಹಲವಾರು ರೈತರು ನೈಸರ್ಗಿಕ ಕೃಷಿಯನ್ನು ಮಾಡಲಿಕ್ಕೆ ತುಂಬ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಹೆಚ್ಚಾಗಿ ಹೈನುಗಾರಿಕೆ ಮಾಡುವಂಥ ರೈತರು ಯಾರಿದ್ದಾರೆ ಇಲ್ಲಿ ಅವರಿಗೆ ತುಂಬ ಸುಲಭ, ಯಾಕಂದರೆ ಅವರಿಗೆ ಅದಕ್ಕೆ ಬೇಕಾದ ಪರಿಕರ ಗಂಜಲ ಇರುವುದು, ಅದು ಶೇಖರಣೆ ಸುಲಭವಾಗಿ ಸಿಗುತ್ತೆ. ಆದರೆ ಬೇರೆ ರೈತರು ಈ ಒಂದು ಹೈನುಗಾರಿಕೆ ಇಲ್ಲದಂಥ ರೈತರಿಗೆ ಈ ಬಯೋ ರಿಸೋರ್ಸ್ ಸೆಂಟರ್ ಮುಖಾಂತರ ಈ ಯಾರು ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅವರಲ್ಲಿ ಹೆಚ್ಚಾಗಿರುವಂಥ ಈ ಕೆಲವು ಈ ಪರಿಕರಗಳು, ಜೀವಾಮೃತ ಇರ್ಬೋದು, ಬೀಜಾಮೃತ ಇರ್ಬೋದು, ನಿಮಾಸ್ತ್ರ ಇರ್ಬೋದು, ಇದನ್ನೆಲ್ಲ ಅಲ್ಲಿ ತಯಾರಿಸಿ ಈ ಬಯೋ ರಿಸೋರ್ಸ್ ಸೆಂಟರ್ ಮುಖಾಂತರ ಅದನ್ನು ಮಾರಾಟ ಮಾಡುವಂಥದ್ದು. ಯಾರಿಗೆ ಯಾವುದೇ ಒಬ್ಬ ರೈತರಿಗೆ ಆಸಕ್ತಿ ಇರುವಂಥ ಅಥವಾ ನೈಸರ್ಗಿಕ ಕೃಷಿ ಅಳವಡಿಸುವಂಥ ಆಸಕ್ತಿ ಇರುವಂಥ ರೈತರಿಗೆ ಇದನ್ನು ಮಾರಾಟ ಮಾಡುವಂಥ ಒಂದು ಈ ಸೆಂಟರ್ ಅಂತ ನಾವು ಹೇಳೋದು. ಇದನ್ನು ನಾವು ಬಯೋ ರಿಸೋರ್ಸ್ ಸೆಂಟರ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಸರ್ಕಾರವೇ ಇದೊಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕನ್ನೋ ಒಂದು ಉದ್ದೇಶ ಇದು ನೈಸರ್ಗಿಕ ಕೃಷಿ ಮಿಷನ್, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಇದರಲ್ಲಿ ಒಳಗೊಂಡಿದೆ. ಈ ಕರಾವಳಿಯಲ್ಲಿ ನೈಸರ್ಗಿಕ ಕೃಷಿ ಅಳವಡಿಕೆ ಹೇಗೆ ಸರ್? ಖಂಡಿತ ನಮ್ಮ ಕರಾವಳಿಗೆ ಬಂದಾಗ ಇಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನ ಅಳವಡಿಸೋದು ಯಾವ ರೀತಿ ಅಂತೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಜಾಸ್ತಿ ಒಂದು ರೈತರ ಒಂದು ಒಲವು ಇರೋದಂದ್ರೆ ಸಾವಯವ ಕೃಷಿಗೆ. ಆದರೆ ಸಾವಯವ ಕೃಷಿಯಲ್ಲಿ ಈ ನೈಸರ್ಗಿಕ ಕೃಷಿ ಯಾವ ರೀತಿ ಅಳವಡಿಸಬಹುದು ಅನ್ನೋದನ್ನ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಬೆಳೆಯುವಂತ ಒಂದು ಬೆಳೆಗಳಂದ್ರೆ ನಮ್ಮಲ್ಲಿ ಇರುವಂತ ಏನು ಬೆಳೆಗಳಿದೆ ಅದರಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನು ಅಳವಡಿಸಬಹುದು. ಇಲ್ಲಿ ಸಾಮಾನ್ಯವಾಗಿ ಇರುವಂತ ಒಂದು ಬೆಳೆ ಅಂದ್ರೆ ಭತ್ತದ ಬೆಳೆ. ಸೊ ಭತ್ತದಲ್ಲಿ ನೈಸರ್ಗಿಕ ಕೃಷಿ ಯಾವ ರೀತಿ ಮಾಡಬಹುದು ಅಂದ್ರೆ ಮೊದಲನೇದಾಗಿ ಬೀಜೋಪಚಾರವನ್ನು ಮಾಡುವಂಥದ್ದು. ಸಾಮಾನ್ಯವಾಗಿ ನಾವು ಭತ್ತದಲ್ಲಿ ಬೀಜೋಪಚಾರ ಬಿತ್ತನೆಗೆ ಮೊದಲು ಮಾಡಿದ್ವಿ 25-30 kg ಅಷ್ಟು ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವಂಥದ್ದು. ಆದರೆ ಇದರಲ್ಲಿ ಬಿತ್ತನೆಗೆ ಮೊದಲು ನಾವು ಈಗಾಗಲೇ ನಾನು ಹೇಳಿದೆ ಬೀಜಾಮೃತ, ನೈಸರ್ಗಿಕ ಕೃಷಿಯಲ್ಲಿ ನಾವು ಬೀಜಾಮೃತವನ್ನು ಮಾಡ್ತೀವಿ. ಇದನ್ನು ನಾವು 25-30 kg ಬೀಜಾಮೃತವನ್ನು ಹಚ್ಚಿ ಒಂದು ಲೇಪನವನ್ನು ಮಾಡಿ ಒಂದು ನೆರಳಲ್ಲಿ ಇಟ್ಟು ನಂತರ ಅದನ್ನು ನಾವು ಬಿತ್ತನೆಗೆ ಉಪಯೋಗ ಮಾಡಬಹುದಾಗಿದೆ. ಇದು ಭತ್ತದಲ್ಲಿ ಮೊದಲನೇ ಹಂತದಲ್ಲಿ ಉಪಯೋಗ ಮಾಡುವಂಥದ್ದು ಅಂದ್ರೆ ಬೀಜಾಮೃತವನ್ನು ಬಳಕೆ ಮಾಡುವಂಥದ್ದು. ಎರಡನೇದಾಗಿ ಜೀವಾಮೃತವನ್ನು ಬಳಕೆ ಮಾಡುವುದು. ಇದು ಯಾವಾಗ ಮಾಡೋದು ಅಂದ್ರೆ ನಾಟಿ ಮಾಡಿದ 15 ದಿನಗಳ ನಂತರ ಪ್ರತಿ ಎಕರೆಗೆ ಒಂದು 200 ಲೀಟರ್ ಅಷ್ಟು ಒಂದು ಜೀವಾಮೃತವನ್ನು ಕೊಡುವುದು. ಇದು ನೀರಾವರಿ ಮುಖಾಂತರ ಕೊಡಬಹುದು ಅಥವಾ ನಿಂತ ನೀರಲ್ಲೇ ನಾವು ಹಾಕುವಂಥದ್ದು. ಯಾಕಂದ್ರೆ ಇದು ನಾವು ಈ ಭತ್ತವನ್ನೇನಿದೆ ನೀರಲ್ಲೇ ನಾವು ಬೆಳೆಸುವ, ನಿಂತ ನೀರಲ್ಲೇ ನಾವು ನಾಟಿಯನ್ನು ಮಾಡಿದ ನೀರನ್ನು ನಿಲ್ಲಿಸ್ತೀವಿ. ಸೊ ಆ ನೀರಲ್ಲೇ ನಾವು ಜೀವಾಮೃತವನ್ನು ಕೊಡಬಹುದಾಗಿದೆ. ನಾವೇನು ನೀರಾವರಿ ಕೊಡ್ತಾ ಇದ್ರೆ ಅದರ ಜೊತೆಗೆ ನಾವು ಸೇರಿಸಬಹುದಾಗಿದೆ. ಇದರ ಜೊತೆಗೆ ನಾವು ಕೀಟ ನಿರ್ವಹಣೆ, ಯಾವ್ದಾದ್ರು ಕೀಟ ಬಂದಾಗ ಈ ಸಂದರ್ಭದಲ್ಲಿ ಅಗ್ನಿ ಅಸ್ತ್ರ ಅಥವಾ ಬ್ರಹ್ಮಾಸ್ತ್ರವನ್ನು ಬಳಕೆ ಮಾಡಬಹುದು. ಮತ್ತು ಅಚ್ಛಾದನ ಅಂತ ನಾವು ಹೇಳ್ತೀವಿ. ಅಚ್ಛಾದನ ಅಂದರೆ ಮಲ್ಚಿಂಗ್ ಅಂತ ನಾವು ಹೇಳ್ತೀವಿ. ಮಲ್ಚಿಂಗ್ ಅಂದರೆ ಒಂದು ಭೂಮಿಯ ಮೇಲೆ ಒಂದು ತೇವಾಂಶವನ್ನು ಕಾಪಾಡಲಿಕ್ಕೆ ಬಳಕೆ ಮಾಡುವಂಥದ್ದು. ಇಲ್ಲಿ ಏನಂದರೆ ಕೊಯ್ಲು ಆದ ನಂತರ, ಭತ್ತದ ಕೊಯ್ಲು ಆದ ನಂತರ ಕೆಲವೊಮ್ಮೆ ಮಳೆ ಬಂದುಬಿಡುತ್ತೆ. ಆ ಸಮಯದಲ್ಲಿ ಹುಲ್ಲು ಅಲ್ಲೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ಅಥವಾ ಭತ್ತದ ಕೃಷಿಯಲ್ಲಿ ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ನಾವು ಮೆಷಿನ್ಗಳನ್ನು ಜಾಸ್ತಿ ಅಂದರೆ ಕಟಾವು ಮೆಷಿನ್ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಸಂದರ್ಭ ಕಟಾವು ಮೆಷಿನಿನ ಒಂದು ವಿಶೇಷತೆ ಏನಂದರೆ ಅದು ಭತ್ತ ಮತ್ತು ಹುಲ್ಲನ್ನು ಸಪರೇಟ್ ಮಾಡಿ ಹುಲ್ಲನ್ನು ಮತ್ತೆ ಭತ್ತದ ಗದ್ದೆಯಲ್ಲಿ ಬಿಟ್ಟುಬಿಡುತ್ತೆ. ಈ ಸಂದರ್ಭದಲ್ಲಿ ಆ ಹುಲ್ಲನ್ನು ಮತ್ತೆ ಸಂಗ್ರಹಿಸಿ ಮಾಡಲಿಕ್ಕೆ ನಾವು ಬೇಲರನ್ನು ಬಳಕೆ ಮಾಡಬಹುದಾಗಿದೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಕೆಲವೊಮ್ಮೆ ಏನಾಗುತ್ತೆ, ಅಲ್ಲಿ ಮಳೆ ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಆ ಹುಲ್ಲನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ಆ ಹುಲ್ಲನ್ನು ಅಲ್ಲೇ ಬಿಟ್ಟು ಅದನ್ನು ಆ ಹುಲ್ಲೇನಾಗುತ್ತೆ
ಅಲ್ಲೇ ಕೊಳ್ತಾ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದು ನಾವು ಮಲ್ಚಿಂಗ್ ಅಂತ ನಾವು ಹೇಳ್ಬೋದು. ಸೊ ಇದು ಸಹ ಒಂದು ಇದನ್ನು ಸಹ ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಒಂದು ಭಾಗ ಆಗಿರೋದ್ರಿಂದ ಇದನ್ನು ಸಹ ನಾವು ಅಳವಡಿಸ್ಬೋದಾಗಿದೆ. ಇನ್ನು ಅಡಿಕೆ ತೋಟದಲ್ಲಿ ನಾವು ನೈಸರ್ಗಿಕ ಕೃಷಿ ಅಂದರೆ ಪ್ರತಿ ಒಂದು ಅಡಿಕೆ ಬರದ ಬುಡಕ್ಕೆ ಒಂದು ವರ್ಷಕ್ಕೆ 2 ಸಲ ಆದರೂ ನಾವು 1-2 kg ಅಷ್ಟು ಘನಜೀವಾಮೃತವನ್ನು ನಾವು ಬಳಕೆ ಮಾಡೋದು. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಮಳೆಗಾಲಕ್ಕಿಂತ ಮೊದಲು ಮಳೆಗಾಲದ ಗೊಬ್ಬರವನ್ನು ಕೊಡುವ ಸಂದರ್ಭದಲ್ಲಿ ಘನಜೀವಾಮೃತ ಸಗಣಿ ಗೊಬ್ಬರ ಕೊಡೋ ಬದಲಿಗೆ ಘನಜೀವಾಮೃತವನ್ನು ಕೊಡ್ಬೋದು. ಯಾಕಂದರೆ ಇದು ತುಂಬ ಒಂದು ಪುಷ್ಟಿದಾಯಕವಾಗಿರುವಂಥ ಒಂದು ಸಗಣಿ ಗೊಬ್ಬರ ಅಂತ ನಾವು ಹೇಳ್ಬೋದು, ಘನಜೀವಾಮೃತ. ಇದ್ರ ಜೊತೆಗೆ ಜೀವಾಮೃತವನ್ನು ಕೊಡುವಂಥ 1-2 ಲೀಟರ್ ಅಷ್ಟು ಜೀವಾಮೃತವನ್ನು ಕೊಡ್ಬೋದಾಗಿದೆ. ಹಾಗೆ ಅದನ್ನು ಡ್ರಿಪ್ ಮುಖಾಂತರ ಕೊಡ್ಬೋದು. ಈಗಾಗಲೇ ನಾನು ಹೇಳಿದೆ, ಡ್ರಿಪ್ ನಾವು ನಮ್ಮ ಅಡಿಕೆಯಲ್ಲಿ ಬಳಕೆ ಮಾಡ್ಬೋದು. ಸೊ ಡ್ರಿಪ್ ಮುಖಾಂತರ ನಾವು ಕೊಡ್ಬೋದಾಗಿದೆ. ಮತ್ತು ಸಣ್ಣ ಒಂದು ಈ ಪ್ರಥಮ ಹಂತದಲ್ಲಿ ಅಂದರೆ ಸಣ್ಣ ಪ್ರಾಯದ ಒಂದು ಅಡಿಕೆ ತೋಟಗಳಲ್ಲಿ ಅಂದರೆ 2 ವರ್ಷ 1 ವರ್ಷ ಇರುವಂಥ ಇದರಲ್ಲಿ ಅಲ್ಲಿ ಅಂತರ ಒಂದು ಬೆಳೆಗಳಿರುತ್ತೆ, ಅಂತರ ಬೆಳೆಗಳನ್ನು ನಾವು ಬೆಳಿಬೋದಾಗಿದೆ. ಅಲ್ಲಿ ಒಂದು ಸ್ಪೇಸ್ ಜಾಸ್ತಿ ಇರೋದ್ರಿಂದ ಆ ಒಂದು ಈ ಪ್ರದೇಶದಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಇವನ್ನು ಬೆಳೆಯೋದ್ರಿಂದ ವಾತಾವರಣದ ಸಾರಜನಕವನ್ನು ಭೂಮಿಗೆ ಸೇರಿಸಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಹೊಸ ತೋಟಗಳಲ್ಲಿ ಸಣ್ಣ ಸಸಿ ಇದ್ದಾಗ ಅಲ್ಲಿ ಸಸಿಯಿಂದ ಸಸಿಗೆ ಮಧ್ಯದಲ್ಲಿ ಬರುವಂತ ಒಂದು ಅಂತರ ಏನಿದೆ, ಇಲ್ಲಿ ನಾವು ಅಂತರ ಬೆಳೆಯಾಗಿ ಈ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಏನಾಗುತ್ತೆ, ಈ ಮಣ್ಣಿಗೆ ಸಾರಜನಕ ಸಿಗುತ್ತೆ. ಇದರಿಂದ ಒಂದು ರೈತರಿಗೆ ಇದ್ರ ಜೊತೆಗೆ ಒಂದು ರೈತರಿಗೂ ಒಂದು ಹೆಚ್ಚಿನ ಆದಾಯ ಬರುತ್ತೆ. ಯಾಕಂದ್ರೆ ಅಂತರ ಬೆಳೆ ಬೆಳೆಯೋದ್ರಿಂದ ರೈತರಿಗೆ ಲಾಭವನ್ನು ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಕೊನೆಯದಾಗಿ ರೈತರಿಗೆ ನಿಮ್ಮ ಕಿವಿ ಮಾತು ಏನು ಸರ್? ಕೊನೆಯದಾಗಿ ಹೇಳಬೇಕಾದ್ರೆ ಒಂದು ವಿಷಮುಕ್ತ ಆಹಾರ ಋಣಮುಕ್ತ ಕೃಷಿ ಅಂತ ನಾವು ಹೇಳ್ಬೋದು. ಅಂದ್ರೆ ನಾವು ವಿಷಮುಕ್ತ ಆಹಾರಕ್ಕೆ ನಾವು ಈಗ ಇತ್ತಿನ ದಿನಗಳಲ್ಲಿ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಆದ್ರಿಂದ ನಾವು ಅದಕ್ಕೆ ಪೂರಕವಾಗಿ ನಾವು ವಿಷಯುಕ್ತ ಆಹಾರವನ್ನು ನಾವು ಬಳಕೆ ಮಾಡೋದು ಬಹಳ ಮುಖ್ಯವಾಗಿದೆ. ಇದು ಎಲ್ಲಿಂದ ಬರಬೇಕಂದ್ರೆ ಕೃಷಿಯಲ್ಲೇ ಬರಬೇಕು. ಸೊ ಕೃಷಿಯಲ್ಲಿ ನಾವು ನೈಸರ್ಗಿಕ ಕೃಷಿ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಈ ವಿಷಮುಕ್ತ ಆಹಾರವನ್ನು ನಾವು ಪಡೆಯಬಹುದಾಗಿದೆ. ಇದರಿಂದ ಕೇವಲ ರೈತರಿಗೆ ಮಾತ್ರ ಅಲ್ಲ, ಅದನ್ನು ಬಳಕೆ ಮಾಡೋ ಬಳಕೆದಾರರಿಗೂ ಆರೋಗ್ಯವಾಗಿರುತ್ತೆ. ಇದರಿಂದ ದೇಶದ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಹೇಳಿ, ದೇಶದಲ್ಲಿರುವಂತಹ ಅಥವಾ ಎಲ್ಲದಕ್ಕೂ ಒಳ್ಳೆಯದು ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದು ನೈಸರ್ಗಿಕ ಕೃಷಿಗೆ ನಾವು ಹೆಜ್ಜೆ ಹಾಕಿ ಆರೋಗ್ಯವಂತ ಸಮಾಜಕ್ಕೆ ನಾವು ನಿರ್ಮಾಣ ಮಾಡೋದಕ್ಕೆ ನಾವು ನೈಸರ್ಗಿಕ ಕೃಷಿಯನ್ನು ಅಳವಡಿಸೋಣ ಅಂತ ನಾವು ಹೇಳ್ತೀವಿ. ಪ್ರೀತಿಯ ಶ್ರೋತೃಗಳೇ, ಇದುವರೆಗೆ ನೈಸರ್ಗಿಕ ಕೃಷಿ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಶೆಣೆ ಇವರು. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಇದುವರೆಗೆ ನೈಸರ್ಗಿಕ ಕೃಷಿ ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಹರೀಶ್ ಶೆಣೈ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.